ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಸರಣಿ ಪೂರ್ವ ಸಿದ್ಧತಾ ಪರೀಕ್ಷೆ 2025 SSLC ಸಮಾಜ ವಿಜ್ಞಾನದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಉತ್ತರ ಸಹಿತ ಭಾಗದ 1ನೇ ವಿಡಿಯೋವನ್ನು ನೋಡೋಣ. ಮುಂದಿನ ವಿಡಿಯೋದಲ್ಲಿ 2ನೇ ಭಾಗದ ವಿಡಿಯೋನ ನಿರೀಕ್ಷೆ ಮಾಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 8 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, 8 ಪ್ರಶ್ನೆ 8 ಅಂಕ. ಮೊದಲ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ? ಆಯ್ಕೆ ಎ ಹೈದರಾಬಾದ್ ಸಂಸ್ಥಾನ, ಆಯ್ಕೆ ಬಿ ಮೈಸೂರು ಸಂಸ್ಥಾನ, ಆಯ್ಕೆ ಸಿ ತಂಜಾವೂರು ಸಂಸ್ಥಾನ, ಆಯ್ಕೆ ಡಿ ಮರಾಠ ಸಂಸ್ಥಾನ. ಸರಿಯಾದ ಉತ್ತರ ಆಯ್ಕೆ ಎ ಹೈದರಾಬಾದ್ ಸಂಸ್ಥಾನ. 2ನೇ ಪ್ರಶ್ನೆ, 1963ರಲ್ಲಿ ಭಾರತದ ಕೇಂದ್ರಾಡಳಿತಕ್ಕೆ ಸೇರ್ಪಡೆಯಾದ ಪ್ರದೇಶ? ಎ ಗೋವಾ, ಬಿ ಪಾಂಡಿಚೇರಿ, ಸಿ ಕಾಶ್ಮೀರ, ಡಿ ತೆಲಂಗಾಣ. ಸರಿಯಾದ ಉತ್ತರ ಆಯ್ಕೆ ಬಿ ಪಾಂಡಿಚೇರಿ ಅಂತಕ್ಕಂಥದ್ದು. ಪ್ರಶ್ನೆ 3, ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ? ಆಯ್ಕೆ ಎ ಸುಂದರ್ಬನ್, ಬಿ ಕಾಜಿರಂಗ್, ಸಿ ಜಿಮ್ ಕಾರ್ಬೆಟ್, ಡಿ ತಡೋಬಾ. ಸರಿಯಾದ ಉತ್ತರ ಆಯ್ಕೆ ಸಿ ಜಿಮ್ ಕಾರ್ಬೆಟ್. 4ನೇ ಪ್ರಶ್ನೆ, ಸಾಮಾಜಿಕ ವ್ಯವಸ್ಥೆಯು ಒಂದು ಗಂಭೀರ ಪಿಡುಗು? ಆಯ್ಕೆ ಎ ವರದಕ್ಷಿಣೆ ಕಿರುಕುಳ, ಬಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ, ಸಿ ನಿರುದ್ಯೋಗ, ಡಿ ಮಕ್ಕಳ ದುಡಿತ. ಸರಿಯಾದ ಉತ್ತರ ಆಯ್ಕೆ ಡಿ ಮಕ್ಕಳ ದುಡಿತ. ಪ್ರಶ್ನೆ 5, ಬಾಲ್ಯ ವಿವಾಹ ತಡೆಗಟ್ಟಲು ನೀಡಿರುವ ಮಕ್ಕಳ ಸಹಾಯವಾಣಿ? ಎ 1098, ಬಿ 1909, ಸಿ 1912, ಡಿ 1800. ಸರಿಯಾದ ಉತ್ತರ ಆಯ್ಕೆ ಎ 1098. 6ನೇ ಪ್ರಶ್ನೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲವನ್ನು ಹೀಗೆಂದು ಕರೆಯುತ್ತಾರೆ? ಎ ಹಿಂಗಾರು ಮಳೆಗಾಲ, ಬಿ ಮುಂಗಾರು ಮಳೆಗಾಲ, ಸಿ ಚಳಿಗಾಲ, ಡಿ ನಿರ್ಗಮನದ ಕಾಲ. ಸರಿಯಾದ ಉತ್ತರ ಆಯ್ಕೆ ಬಿ ಮುಂಗಾರು ಮಳೆಗಾಲ. ಪ್ರಶ್ನೆ 7, ಇವುಗಳಲ್ಲಿ ಪರೋಕ್ಷ ತೆರಿಗೆ? ಆಯ್ಕೆ ಎ ಆದಾಯ ತೆರಿಗೆ, ಆಯ್ಕೆ ಬಿ ಕಂಪನಿ ತೆರಿಗೆ, ಆಯ್ಕೆ ಸಿ ಸೇವಾ ತೆರಿಗೆ, ಆಯ್ಕೆ ಡಿ ಸಂಪತ್ತು ತೆರಿಗೆ. ಸರಿಯಾದ ಉತ್ತರ ಆಯ್ಕೆ ಸಿ ಸೇವಾ ತೆರಿಗೆ. 8ನೇ ಪ್ರಶ್ನೆ, 10 ಕೋಟಿ ರೂಪಾಯಿಗಿಂತ ಹೆಚ್ಚು ಮೌಲ್ಯದಿಂದ ಕೂಡಿದ್ದರೆ ಅಂಥ ದೂರುಗಳನ್ನು ಇತ್ಯರ್ಥ ಮಾಡುವ ಗ್ರಾಹಕ ವೇದಿಕೆ? ಎ ಜಿಲ್ಲಾ ಗ್ರಾಹಕ ವೇದಿಕೆ, ಬಿ ರಾಜ್ಯ ಗ್ರಾಹಕ ಆಯೋಗ, ಸಿ ರಾಷ್ಟ್ರೀಯ ಗ್ರಾಹಕ ಆಯೋಗ, ಡಿ ತಾಲೂಕು ಗ್ರಾಹಕ ವೇದಿಕೆ. ಆಯ್ಕೆ ಪ್ರಶ್ನೆಯಲ್ಲಿ ಉತ್ತರ ಇತ್ತು. ಆಯ್ಕೆ ಸಿ ರಾಷ್ಟ್ರೀಯ ಗ್ರಾಹಕ ಆಯೋಗ ಅನ್ನೋದು ಸರಿಯಾದ ಉತ್ತರ. ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 8 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ, 8 ಪ್ರಶ್ನೆ 8 ಅಂಕ. ಪ್ರಶ್ನೆ 9, ಆಗಸ್ಟ್ 15, 1947 ಇಡೀ ಭಾರತವೇ ಸ್ವಾತಂತ್ರ್ಯವನ್ನು ಆಚರಿಸುತ್ತಿದ್ದರೆ ಗಾಂಧಿಯವರು ಕಲ್ಕತ್ತಾದಲ್ಲಿ ಭಗವದ್ಗೀತೆಯನ್ನು ಪಠಿಸುತ್ತಾ ಉಪವಾಸ ಕೈಗೊಂಡರು ಏಕೆ? ಉತ್ತರ, ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಜನರಲ್ಲಿ ಭಾವೋದ್ರೇಕದಿಂದ ಉಂಟಾಗಿದ್ದ ಆಕ್ರೋಶವು ಶಮನವಾಗಬೇಕೆಂದು ಗಾಂಧಿಯವರು ಕಲ್ಕತ್ತಾದಲ್ಲಿ ಭಗವದ್ಗೀತೆಯನ್ನು ಪಠಿಸುತ್ತಾ ಉಪವಾಸವನ್ನು ಕೈಗೊಂಡರು. ಪ್ರಶ್ನೆ 10, ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಲು ಕಾರಣವೇನು? ಉತ್ತರ, ವೆಲ್ಲೆಸ್ಲಿಯ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು. ಇದರಿಂದ ತೀವ್ರ ಟೀಕೆಗೆ ಒಳಗಾದ ಆತ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು. ಪ್ರಶ್ನೆ 11, ಗ್ರಾಹಕ ರಕ್ಷಣೆ ಎಂದರೇನು? ಉತ್ತರ, ಗ್ರಾಹಕರನ್ನು ಉತ್ಪಾದಕರ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಿಸಲು ಕೈಗೊಂಡಿರುವ ಕಾರ್ಯಗಳಿಗೆ ಗ್ರಾಹಕ ರಕ್ಷಣೆ ಅಂತ ಕರಿತೀವಿ. ಪ್ರಶ್ನೆ 12, ಭಾರತವು ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ? ಉತ್ತರ, ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. 13ನೇ ಪ್ರಶ್ನೆ, ಗಂಗಾ ನದಿ ಮುಖಜ ಭೂಮಿಯ ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ್ಬನ್ ಎಂದು ಏಕೆ ಕರೆಯುತ್ತಾರೆ? ಉತ್ತರ, ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನು ಸುಂದರ್ಬನ್ ಎಂದು ಕರೆಯುತ್ತಾರೆ. 14ನೇ ಪ್ರಶ್ನೆ, 10ನೇ ಡಿಸೆಂಬರನ್ನು ಮಾನವ ಹಕ್ಕುಗಳ ದಿನವೆಂದು ಏಕೆ ಆಚರಿಸಲಾಗುತ್ತದೆ? ಉತ್ತರ, ಅಂತಾರಾಷ್ಟ್ರೀಯ ತಜ್ಞರುಗಳಿಂದ ರಚಿಸಲ್ಪಟ್ಟ ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನು 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಿದ್ದರಿಂದ 10ನೇ ಡಿಸೆಂಬರನ್ನು ಮಾನವ ಹಕ್ಕುಗಳ ದಿನವೆಂದು ಆಚರಿಸಲಾಗುತ್ತದೆ. 15ನೇ ಪ್ರಶ್ನೆ, ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ಉತ್ತರ, ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯವರಿಗೆ ಬೇಡವಾದ ಹೆಣ್ಣು ಭ್ರೂಣವಾಗಿದ್ದರೆ ಅದನ್ನು ಗರ್ಭದಲ್ಲೇ ಕೊಂದು ಹಾಕುವುದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಎನ್ನುವರು. 16ನೇ ಪ್ರಶ್ನೆ, ಆಯವ್ಯಯ ಎಂದರೇನು?
ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿಯನ್ನು ಆಯವ್ಯಯ ಅಂತ ಕರಿತೀವಿ. ಮುಖ್ಯ ಪ್ರಶ್ನೆ 3, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 2-3 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರ ಬರೀಬೇಕು. 8 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 16 ಅಂಕ. ಪ್ರಶ್ನೆ 17, ಭಾರತದ ಅಕ್ಷಾಂಶ ಮತ್ತು ರೇಖಾಂಶೀಯ ವಿಸ್ತರಣೆಗಳನ್ನು ತಿಳಿಸಿ. ಉತ್ತರ: ಭಾರತದ ಪ್ರಧಾನ ಭೂಭಾಗವು 8.4 ರಿಂದ 37 ಡಿಗ್ರಿ 6 ಉತ್ತರ ಅಕ್ಷಾಂಶ, 68 ಡಿಗ್ರಿ 7 ರಿಂದ 97 ಡಿಗ್ರಿ 3 ಪೂರ್ವ ರೇಖಾಂಶಗಳ ನಡುವೆ ಇದೆ. ಭಾರತದ ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾಯ್ದು ಹೋಗಿದೆ. 82 ಪೂರ್ವ ರೇಖಾಂಶವು ದೇಶದ ಮಧ್ಯದಲ್ಲಿ ಹಾಯ್ದು ಹೋಗಿರುವುದು. ಇದು ಭಾರತದ ಮಧ್ಯ ರೇಖಾಂಶವಾಗಿದ್ದು ಭಾರತೀಯ ಆದರ್ಶ ಕಾಲಮಾನವನ್ನು ಈ ರೇಖಾಂಶ ಆಧರಿಸಿದೆ. ಪ್ರಶ್ನೆ 18, ಕಪ್ಪು ಮಣ್ಣಿನ ಪ್ರಾಮುಖ್ಯತೆಯನ್ನು ತಿಳಿಸಿ. ಕಪ್ಪು ಮಣ್ಣು ಅಗ್ನಿಶಿಲೆಗಳ ಶಿಥಲೀಕರಣದಿಂದ ಉತ್ಪತ್ತಿಯಾಗುತ್ತದೆ. ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಈ ಮಣ್ಣು ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಮರ್ಥವಾಗಿದೆ. ಈ ಮಣ್ಣು ಕಬ್ಬಿಣ, ಸುಣ್ಣ ಹಾಗೂ ಮೆಗ್ನೀಸಿಯಂ ಕಾರ್ಬೋನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿದ್ದು ವನ ಬೇಸಾಯಕ್ಕೆ ಸೂಕ್ತವಾಗಿದೆ. ಪ್ರಶ್ನೆ 19, ಕಲ್ಯಾಣ ರಾಜ್ಯಗಳ ಸರ್ಕಾರಗಳ ಕಾರ್ಯಕ್ಷೇತ್ರ ಹೇಗೆ ವಿಸ್ತರಣೆಗೊಂಡಿದೆ. ಉತ್ತರ: ಕಲ್ಯಾಣ ರಾಜ್ಯಗಳಲ್ಲಿ ಸರ್ಕಾರಗಳು ಎಲ್ಲ ಪ್ರಜೆಗಳಿಗೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಸಾರಿಗೆ, ಸಂಪರ್ಕ ಮುಂತಾದ ಹಲವು ಸೌಕರ್ಯಗಳನ್ನು ಒದಗಿಸಿಕೊಡಲು ಮುಂದಾದವು. ಹಾಗಾಗಿ ಸರ್ಕಾರ ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಮಧ್ಯಪ್ರವೇಶಿಸಲು ಮುಂದಾಯಿತು. ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಸರ್ಕಾರದ ಪಾತ್ರ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯಿತು. ಪ್ರಶ್ನೆ 20, ಸಾರ್ವಜನಿಕ ಆಡಳಿತವು ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಹೇಗೆ ಸಹಾಯ ಮಾಡುತ್ತದೆ. ಉತ್ತರ: ಸಾರ್ವಜನಿಕ ಆಡಳಿತವು ಶಾಸಕಾಂಗ ರೂಪಿಸುವ ಶಾಸನಗಳನ್ನು, ಕಾರ್ಯಾಂಗ ರೂಪಿಸುವ ಸಾರ್ವಜನಿಕ ನೀತಿ ಯೋಜನೆಗಳನ್ನು ಚಾಚೂ ತಪ್ಪದೆ ಕಾರ್ಯಗತಗೊಳಿಸುತ್ತದೆ. ಅವುಗಳ ನಿರೂಪಣೆಗೂ ಸಹ ಸಾರ್ವಜನಿಕ ಆಡಳಿತವೇ ಅವಶ್ಯಕ. ಅಂಕಿ ಅಂಶಗಳು ಮತ್ತು ಮಾಹಿತಿಯನ್ನು ಒದಗಿಸುತ್ತದೆ. ನಿಯೋಜಿತ ಶಾಸನಗಳ ರಚನೆಯಲ್ಲಿ ಶಾಸನಗಳಿಗೆ ಅಗತ್ಯ ವಿವರಗಳನ್ನು ತುಂಬಿ ನೆರವಾಗುತ್ತದೆ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ. ಪ್ರಶ್ನೆ ಇತ್ತು, ವಿದೇಶಾಂಗ ನೀತಿಯ ಸಾಮಾನ್ಯ ನಿರ್ಧಾರಕ ಅಂಶಗಳು ಯಾವುವು. ರಾಷ್ಟ್ರದ ಏಕತೆ ಮತ್ತು ಸಾರ್ವಭೌಮತೆ, ಪರಸ್ಪರಾವಲಂಬನೆ, ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ರಕ್ಷಣೆ ಮತ್ತು ಅಭಿವೃದ್ಧಿ, ಪ್ರಚೋದನಾತ್ಮಕ ಅಂಶಗಳು. ಪ್ರಶ್ನೆ 21, ದೊಂಬಿಗೆ ಕಾರಣವಾಗುವ ಅಂಶಗಳು ಯಾವುವು. ಪ್ರಚೋದಕ ಸನ್ನಿವೇಶ, ವ್ಯಕ್ತಿಗಳ ನಿಯಂತ್ರಕ ವರ್ತನೆ, ಅನಾಗರಿಕ ನಡವಳಿಕೆ, ಕಲಹ ನಡೆಸುವವರಲ್ಲಿರಬಹುದಾದ ಅಪರಾಧಿ ಗುಣಗಳು, ದೊಂಬಿಪರ ಮನೋಭಾವ ಇತ್ಯಾದಿ. ಅಥವಾ ಪ್ರಶ್ನೆ ಇತ್ತು, ತಾರತಮ್ಯದಿಂದ ಉಂಟಾಗುವ ಪೂರ್ವಾಗ್ರಹದ ಪರಿಣಾಮಗಳು ಏನು. ಉತ್ತರ: ತಾರತಮ್ಯದಿಂದ ಉಂಟಾಗಿರುವ ಪೂರ್ವಾಗ್ರಹವು ಅಸಹನೆ, ತಿರಸ್ಕಾರ, ಅಗೌರವ, ದೇಶ ಮುಂತಾದ ಭಾವನೆಗಳನ್ನು ಬೆಳೆಸಿಕೊಳ್ಳಲು ಆಸ್ಪದ ಮಾಡಿಕೊಡುತ್ತದೆ. ಇದರಿಂದ ಸಾಮಾಜಿಕ ಅಂತರ ಹೆಚ್ಚಿ ಸಾಮಾಜಿಕ ಸಂಘರ್ಷಕ್ಕೆ ಕಾರಣವಾಗುತ್ತದೆ. 22ನೇ ಪ್ರಶ್ನೆ, ಸೌರಶಕ್ತಿಯು ಹೇಗೆ ಉಪಯುಕ್ತವಾಗಿದೆ. ಸೌರಶಕ್ತಿ ಮುಗಿದು ಹೋಗದ ಶಕ್ತಿಯಾಗಿದ್ದು ಈ ಶಕ್ತಿಯನ್ನು ನೇರವಾಗಿ ಶಾಖಶಕ್ತಿಯನ್ನಾಗಿ ಪರಿವರ್ತಿಸಬಹುದು. ಸೌರಶಕ್ತಿಯನ್ನು ಈಗಾಗಲೇ ವಿವಿಧ ವಿಧಾನಗಳಲ್ಲಿ ಬಳಸಲಾಗುತ್ತಿದ್ದು ಇವುಗಳಲ್ಲಿ ಸೋಲಾರ್ ವಾಟರ್ ಹೀಟರ್, ಕುಕ್ಕರ್, ಸೋಲಾರ್ ಥರ್ಮಲ್, ವಿದ್ಯುತ್ ದೀಪ, ರೈಲ್ವೆ ಸಿಗ್ನಲ್, ನೀರೆತ್ತಲು ಹಾಗೂ ಸಂಪರ್ಕ ಮಾಧ್ಯಮಗಳಲ್ಲಿ ಬಳಸಿಕೊಳ್ಳಲಾಗುತ್ತದೆ. 23ನೇ ಪ್ರಶ್ನೆ, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು. ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಎತ್ತರ, ಸಾಗರಗಳಿಂದ ಇರುವ ದೂರ, ಮಾರುತಗಳ ದಿಕ್ಕು, ಪರ್ವತ ಸರಣಿಗಳು ಹಬ್ಬಿರುವ ರೀತಿ, ಸಾಗರ ಪ್ರವಾಹಗಳು ಇತ್ಯಾದಿ. 2 ಅಂಕದಲ್ಲಿ ಕಡೆ ಪ್ರಶ್ನೆ. ಪ್ರಶ್ನೆ 24, ಮೂರನೇ ಕಾರ್ನಾಟಿಕ್ ಯುದ್ಧ ಫ್ರೆಂಚರ ಮೇಲೆ ಉಂಟು ಮಾಡಿದ ಪರಿಣಾಮಗಳು ಏನು. ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು. ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂದಿರುಗಿಸಿದರು. ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ 2ನೇ ಪಾರ್ಟ್ನ ವಿಡಿಯೋದಲ್ಲಿ. ಸೊ ಮುಂದಿನ ಪಾರ್ಟಲ್ಲಿ ಕಂಪಲ್ಸರಿಯಾಗಿ 3 ಮತ್ತು 4 ಅಂಕದ ಪ್ರಶ್ನೆಗಳ ಉತ್ತರಗಳೊಂದಿಗೆ ಭೇಟಿಯಾಗ್ತೀನಿ. ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಸಮಾಜ ವಿಜ್ಞಾನ ಸರಣಿ ಪೂರ್ವ ಸಿದ್ಧತಾ ಪರೀಕ್ಷೆ 2024-25ರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1 ರಿಂದ 24ರ ಪ್ರಶ್ನೆ ಒಳಗೆ ನಾನು ಪೋಸ್ಟ್ ಮಾಡಿದ್ದೆ. ಇವತ್ತು 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ಸಮಾಜ ವಿಜ್ಞಾನದ ವಿಡಿಯೋಗಳು SSLC ಸೋಷಿಯಲ್ ಸೈನ್ಸ್ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2025 ನೋಡಿ. ಅಲ್ಲಿ ಪ್ರತಿ ಪಾಠದಲ್ಲಿ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಇದ್ದೀವಿ. ಅಷ್ಟು ನೋಡಿದರೆ ಖಂಡಿತವಾಗಿ ಸ್ಕೋರ್ ಮಾಡ್ತೀರಿ. ವಿಡಿಯೋದ ಮುಖ್ಯ ಪ್ರಶ್ನೆ 4ರಲ್ಲಿ 3 ಅಂಕದ 9 ಪ್ರಶ್ನೆಗಳು ಇರ್ತವೆ. 27 ಅಂಕ. 25ನೇ ಪ್ರಶ್ನೆ, ಬ್ರಿಟಿಷರ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳು ಯಾವುವು.
ಅಲ್ಲಿ ಹೊಸ ಸಾಮಾಜಿಕ ವರ್ಗ ಸೃಷ್ಟಿಯಾಗ್ತದೆ. ಜಮೀನ್ದಾರರ ಶೋಷಣೆಯಿಂದ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಭೂಮಿ ಮಾರಾಟದ ವಸ್ತು ಆಗ್ತದೆ. ಸೊ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ಜಮೀನು ಪರಭಾರೆಯ ವಸ್ತುವಾಗ್ತದೆ. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ ಆಗ್ತದೆ. ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುಗಳನ್ನೇ ಬೆಳೀತಾರೆ ರೈತರು. ಮುಂದೆ ಹಣದ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ ಅನ್ನೋದನ್ನು ಪರಿಣಾಮಗಳನ್ನು ಬರೀಬೇಕು. ಅಥವಾ ಪ್ರಶ್ನೆ ಇದೆ, ರಾಜ ಒಡೆಯರ ಸಾಧನೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇವರು ಸಣ್ಣ ಪಾಳೆಯ ಪಟ್ಟಾಗಿದ್ದ ಮೈಸೂರನ್ನು ಸಾಕಷ್ಟು ದೊಡ್ಡ ರಾಜ್ಯವನ್ನಾಗಿ ಮಾಡಿದ ಕೀರ್ತಿ ಇವರಿಗೆ ಸಲ್ತದ. ಶ್ರೀರಂಗಪಟ್ಟಣವನ್ನು ವಿಜಯನಗರದ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ರಾಜಧಾನಿಯನ್ನಾಗಿ ಮಾಡ್ತಾರೆ. ಸುತ್ತಮುತ್ತಲಿನ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡು ರಾಜ್ಯ ವಿಸ್ತಾರ ಮಾಡ್ತಾರೆ. ಶ್ರೀರಂಗಪಟ್ಟಣ, ಮೈಸೂರು ಮೇಲುಕೋಟೆಗಳ ದೇವಾಲಯಕ್ಕೆ ಜೀರ್ಣೋದ್ಧಾರ ಮಾಡ್ತಾರೆ. ರಾಜಮುಡಿ ಎಂಬ ಕಿರೀಟವನ್ನು ಮೇಲುಕೋಟೆ ಚಲುವನಾರಾಯಣಿಗೆ ಸಲ್ಲಿಸ್ತಾರೆ. ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಇವರು ಪ್ರಾರಂಭಿಸ್ತಾರೆ. ಮುಂದಿನ ಪ್ರಶ್ನೆ, ನಾರಾಯಣ ಗುರುರವರನ್ನು ಒಬ್ಬ ಪ್ರಮುಖ ಸಾಮಾಜಿಕ ಸುಧಾರಕ ಎಂದು ಏಕೆ ಪರಿಗಣಿಸಲಾಗಿದೆ? ಇವರು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗ ಸಂಘಟನೆಯನ್ನು ಕಟ್ಟಿದ್ರು. ಇದರ ಮೂಲಕ ಸಾಮಾಜಿಕ ಪ್ರತಿರೋಧ ಚಳುವಳಿಗಳನ್ನು ಮಾಡಿದ್ರು. ಮನುಷ್ಯನ ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣ ಈ ಸಂಘಟನೆಯ ಮುಖ್ಯ ಉದ್ದೇಶವಾಗಿತ್ತು. ಇವರ ಒಂದು ಪ್ರಮುಖ ಆಶಯ ಏನಪ್ಪ ಅಂದ್ರೆ ಅದು ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು. ಇದನ್ನು ಸಾಧಿಸಲು ಶಿಕ್ಷಣ ಮಾತ್ರ ಏಕೈಕ ಮಾರ್ಗ ಅಂತ ಸಾಧಿಸ್ತಾರೆ. ಈ ಕೆಳ ಸಮುದಾಯಗಳ ಪ್ರವೇಶ ನಿರಾಕರಿಸ್ತಕ್ಕಂಥ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿಸ್ತಾರೆ. ಮುಂದಿನ ಪ್ರಶ್ನೆ, ಈ 1857ರ ಹೋರಾಟದ ಆರ್ಥಿಕ ಬದಲಾವಣೆಗಳು ಹೇಗೆ ಕಾರಣವಾಗ್ತವೆ? ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕಡಿಮೆ ಆಗ್ತವೆ. ಇದು ಒಂದು. ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಗ್ತದೆ. ಭಾರತದ ಕರಕುಶಲರು ನಿರುದ್ಯೋಗರಾಗ್ತಾರೆ. ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿಯನ್ನು ಹೊಂದ್ತಾರೆ. ನೇಕಾರಿಕೆ ವೃತ್ತಿ ಕಳೆದುಕೊಳ್ತಾರೆ. ಗೃಹ ಕೈಗಾರಿಕೆಗಳು ಆರ್ಥಿಕ ನಷ್ಟ ಅನುಭವಿಸ್ತವೆ. ಭಾರತದ ವಸ್ತುಗಳನ್ನು ಇಂಗ್ಲೆಂಡ್ಲಿಕ್ಕೆ ಮಾರಲಿಕ್ಕೆ ಇಂಗ್ಲಿಷರು ದುಬಾರಿ ಸುಂಕವನ್ನು ಹೇರ್ತಾರೆ. ಸೊ ಕೃಷಿಕರ ಶೋಷಣೆ ಆಗ್ತದೆ. ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ ಹಕ್ಕನ್ನು ಹಿಂಪಡಿತಾರೆ. ಇನಾಮ್ ಆಯೋಗವನ್ನು ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡಿತಾರೆ. ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸ್ತಾರೆ ಅನ್ನೋದನ್ನು ಬರೀಬೇಕಿತ್ತು. ಮುಂದೆ ಈ ಲಿಂಗತ್ವ ಅಲ್ಪಸಂಖ್ಯಾತರಿಗಾಗಿರುವ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಉಪಕ್ರಮಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಭಾರತ ಸರ್ಕಾರ ಅಲ್ಪಸಂಖ್ಯಾತ ವ್ಯಕ್ತಿಗಳ ಸಂರಕ್ಷಣಾ ಕಾಯ್ದೆ 2019 ಜಾರಿ ಮಾಡಿದ. ಯಾರೊಬ್ಬರು ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳನ್ನು ಅವರ ಕುಟುಂಬದಿಂದ ಬೇರ್ಪಡಿಸುವ ಹಾಗೆ ಇಲ್ಲ, ಹಾಗೂ ಮನೆ, ಸಮುದಾಯ ಮತ್ತು ಗ್ರಾಮದಿಂದ ಹೊರಹೋಗುವಂತೆ ಅವರನ್ನು ಒತ್ತಾಯಿಸುವುದು ಕೂಡ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿದ್ದಾರೆ. ಇನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯ ಈ ಸ್ಟೈಲ್ ಯೋಜನೆಯಡಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಎಂಬ ಉಪಯೋಜನೆ ಜಾರಿ ಮಾಡಿದ. ಈ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ತು ರಚನೆ ಮಾಡಿದ್ದಾರೆ. ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ರೂಪಿಸಿದ್ದಾರೆ. ಗರಿಮಾಗೃಹ ಎಂಬ ಹೆಸರಿನ ಆಶ್ರಯ ಮನೆಗಳನ್ನು ಕಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತರ ರಾಜನೀತಿ 2017 ಜಾರಿಗೆ ಮಾಡಿದ್ದಾರೆ ಅನ್ನೋದನ್ನು ಬರೀಬೇಕು. ಇನ್ನು ಮುಂದೆ ಇವರಿಗೆ ಶಿಕ್ಷಣವನ್ನು ಪಡೆಯುವ ಸಲುವಾಗಿ ಸರ್ಕಾರಿ ಉದ್ದೇಶಕ್ಕೆ ಸೇರುವ ಹಾಗೂ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅವಕಾಶಗಳನ್ನು ನೀಡುವ ಜೊತೆಗೆ ರಾಜ್ಯ ಸರ್ಕಾರಿ ಹುದ್ದೆಗಳ ಉದ್ಯೋಗ ನೇಮಕಾತಿಯಲ್ಲಿ 1% ಮೀಸಲಾತಿಯನ್ನು ಟ್ರಾನ್ಸ್ಜೆಂಡರ್ ಅವರಿಗೆ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ 29, ಬ್ಯಾಂಕ್ಗಳು ಸಲ್ಲಿಸುವ ಸೇವೆಗಳು ಯಾವುವು? ಜಮಾ ಕಾರ್ಡ್ ಕೊಡ್ತವೆ, ಖಾಸಗಿ ಸಾಲ, ಮನೆ ಕಟ್ಟಲು ಮತ್ತು ವಾಹನ ಖರೀದಿ ಸಾಲ, ಪರಸ್ಪರ ನಿಧಿ, ವ್ಯಾಪಾರ ಸಾಲ, ಭದ್ರತಾ ಕಪ್ಪಟ್ಟು ಕೊಡ್ತವೆ, ಭರವಸೆ ಸೇವೆಗಳು, ಸಹಿಗೆ ಜವಾಬ್ದಾರಿಯನ್ನು ಹೊರ್ತಾವೆ. ಇನ್ನು GIS ಮತ್ತು GPS ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಈ GIS ಪೃಥ್ವಿಯ ಮೇಲ್ಮೈನ ಅಂಕಿಅಂಶ ಮತ್ತು ಮಾಹಿತಿಯನ್ನು ಕಲೆ ಹಾಕ್ತದೆ, ಸಂಗ್ರಹಿಸ್ತದೆ. ಅಗತ್ಯವಿದ್ದಾಗ ಬಳಕೆ ಮಾಡುವ, ಮಾರ್ಪಡಿಸುವ ಹಾಗೂ ತೋರಿಸುವ ಪ್ರಬಲ ಸಲಕರಣೆಯ ಸಮೂಹವಾಗಿದ್ದು, ಇದು ಭೂ ಮೇಲ್ಮೈನ ವಿವಿಧ ಬಗೆಯ ಪ್ರಾಕೃತಿಕ ಹಾಗೂ ಸಾಂಸ್ಕೃತಿಕ ಲಕ್ಷಣಗಳೆರಡನ್ನ ಸಹ ಒಳಗೊಂಡದು. ಇದರಲ್ಲಿ ಜಿಲ್ಲೆಗಳು, ಭೂಸ್ವರೂಪಗಳು, ನದಿ ವ್ಯವಸ್ಥೆ, ವಸತಿಗಳ ಹಂಚಿಕೆ, ಭೂಸ್ವರೂಪ, ಭೂಬಳಕೆ, ಮಣ್ಣು ಬೆಳೆಗಳ ಹಂಚಿಕೆ ಮೊದಲಾದವುಗಳನ್ನು ಒಂದರ ಮೇಲೊಂದರಂತೆ ಇರಿಸಿ ಅವುಗಳ ಸಂಬಂಧವನ್ನು ಸುಲಭವಾಗಿ ವಿಶ್ಲೇಷಣೆ ಮಾಡ್ತದೆ. ಇದು ಕಂಪ್ಯೂಟರ್ ಆಧಾರಿತ ಭೂ ಮೇಲ್ಮೈಯ ವೈವಿಧ್ಯಮಯ ಅಂಕಿಅಂಶಗಳನ್ನು ಸಂಸ್ಕರಣೆ ಮಾಡಿ ವಿಶ್ಲೇಷಣೆ ಮಾಡುವ ಒಂದು ವ್ಯವಸ್ಥೆಯಾಗದ. ಇನ್ನು GPS ಇದು ಭೂ ಮೇಲ್ಮೈನ ಯಾವುದೇ ಒಂದು ಸ್ಥಿರವಾಗಿರುವ ಅಥವಾ ಚಲಿಸುತ್ತಿರುವ ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿಖರವಾಗಿ ಸೂಚಿಸ್ತದೆ ಹಾಗೂ ಆ ವಸ್ತುವಿನ ಸ್ಥಾನದ ಎತ್ತರವನ್ನು ಸಹ ಸೂಚಿಸ್ತದೆ. ಕೃತಕ ಉಪಗ್ರಹಗಳು ಕಳಿಸುವ ಮಾಹಿತಿ ಹಾಗೂ ಭೂ ಮೇಲ್ಮೈಯಲ್ಲಿ ಯಾವುದೇ ವ್ಯಕ್ತಿಯ ಬಳಿ ಇರುವ ರಿಸೀವರ್ಗಳಿಂದ ಕಾರ್ಯವನ್ನು ನಿರ್ವಹಿಸ್ತದೆ.
ಮುಂದಿನ ಪ್ರಶ್ನೆ, ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳನ್ನು ಪಟ್ಟಿ ಮಾಡಿರಿ. ಹುಗ್ಲಿ ಪ್ರದೇಶ ಬರ್ತದೆ, ಮುಂಬೈ ಪೂನಾ ಪ್ರದೇಶ ಬರ್ತದೆ, ಎಸ್ ಅಹಮದಾಬಾದ್ ವಡೋದರ ಪ್ರದೇಶ ಬರ್ತದೆ, ಜೊತೆಗೆ ದಾಮೋದರ ಕಣಿವೆ ಪ್ರದೇಶಗಳು ಬರ್ತವೆ, ದಕ್ಷಿಣದ ಕೈಗಾರಿಕಾ ಪ್ರದೇಶಗಳು ಬರ್ತಾವೆ, ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಕೋಲಂ ತಿರುವಂತನೂರು ಪ್ರದೇಶ. ಮುಂದಿನ ಪ್ರಶ್ನೆ, ಚಂಡಮಾರುತದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಭಾಳ ಸಿಂಪಲ್ ಆಗಿ ಬರಿಬೋದು. ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರ ಮಾಡೋದು, ವಿದ್ಯುಜ್ಜನಕ ಯಂತ್ರ, ದೋಣಿ ಮತ್ತು ಹೆಲಿಕಾಪ್ಟರ್ಗಳನ್ನು ಬಳಸೋದು, ರೈಲು ಬಸ್ ಮಾರ್ಗಗಳ ಮೂಲಕ ಚಂಡಮಾರುತ ಪ್ರಭಾವದ ವಲಯದಿಂದ ಜನರನ್ನು ಬದಲಾಯಿಸೋದು, ಸಮೂಹ ಮಾಧ್ಯಮಗಳ ಮೂಲಕ ಜಾಗೃತಿ ಮೂಡಿಸೋದು, ಅಗತ್ಯವಿರುವ ಸೇನಾ ತುಕಡಿಯನ್ನು ಸಿದ್ಧಪಡಿಸೋದು, ಸಿಹಿ ನೀರು ಮತ್ತು ಉಡುಪುಗಳನ್ನು ಸಂಗ್ರಹಿಸಿ ಇಡೋದು. ಇನ್ನು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಜನರ ಪಾಲ್ಗೊಳ್ಳುವಿಕೆಯನ್ನು ಖಾತ್ರಿಪಡಿಸ್ತದೆ, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳನ್ನು ಕಲ್ಪಿಸ್ತದೆ, ಗ್ರಾಮೀಣ ಉತ್ಪಾದಕ ಚಟುವಟಿಕೆಗಳ ಅಭಿವೃದ್ಧಿ, ಕಿರು ನೀರಾವರಿ ಯೋಜನೆಗಳ ನಿರ್ವಹಣೆ, ಆಹಾರ ಸಂಸ್ಕರಣಾ ಘಟಕಗಳ ಪ್ರೋತ್ಸಾಹ, ಸುವರ್ಣ ಗ್ರಾಮೋದಯ ಯೋಜನೆ, ಮೂಲಭೂತ ಸೌಕರ್ಯ ಬಲಪಡಿಸ್ತದೆ, ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸಿಕೊಡ್ತದೆ, ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರನ್ನ ಪಾಲ್ಗೊಳಿಸ್ತದೆ, ಗ್ರಾಮೀಣ ಹಬ್ಬ ಹರಿದಿನಗಳ ಮೂಲಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರೋತ್ಸಾಹ, ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸುವುದು, ಸ್ವಾವಲಂಬಿ ಮತ್ತು ಸಮೃದ್ಧ ಬದುಕನ್ನು ಕಟ್ಟಿಕೊಡುವಲ್ಲಿ, ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡುವಲ್ಲಿ ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನು ಬರೆದರೆ ಸಾಕು. ಇನ್ನು 6 ಪ್ರಶ್ನೆ ಇದೆ. ದುಡಿಮೆಯಲ್ಲಿನ ತಾರತಮ್ಯ ಸ್ವರೂಪವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಈ ಸ್ತ್ರೀ ಪುರುಷರಿರುವರು ದುಡಿಮೆಯಲ್ಲಿ ತೊಡಗಿರಬಹುದಾದರೂ ಅವರ ಉದ್ಯೋಗಗಳು ಒಂದೇ ಸಮ ಇಲ್ಲ. ಭಾರತವನ್ನೊಳಗೊಂಡಂತೆ ಜಗತ್ತಿನ ದೇಶಗಳಲ್ಲಿ ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗ ಇದ್ದಾವೆ, ಹಾಗೆ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಸಂಬಳ ಇದೆ. ಆದರೆ ಸ್ತ್ರೀಯರಿಗೆ ಕಡಿಮೆ ಮಟ್ಟದ ಉದ್ಯೋಗ, ಹೊಣೆಗಾರಿಕೆ ಮತ್ತು ಸಂಬಳ ಕೊಡ್ತಾರೆ. ಸ್ತ್ರೀ ಪುರುಷರು ದುಡಿಮೆಗೆ ಸಂಬಂಧಿಸಿದಂತೆ ಇನ್ನೊಂದು ಬಗೆಯ ತಾರತಮ್ಯವಿದೆ. ಉದ್ಯೋಗಾವಕಾಶಗಳು ಹೆಚ್ಚುತ್ತಿರುವ ಈ ದಿನಗಳಲ್ಲಿ ಸ್ತ್ರೀಯರು ಬಹುದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಗಳನ್ನು ಸೇರಿಕೊಳ್ತಾರೆ, ಆದರೆ ಅವರಿಗೆ ನೀಡೋ ಸಂಬಳದಲ್ಲಿ ಮಾತ್ರ ತಾರತಮ್ಯ ಇದೆ. ಕೃಷಿಕ ಸಮಾಜ ಕೂಡ ಲಿಂಗ, ವಯಸ್ಸು, ಸಾಮರ್ಥ್ಯಗಳ ಆಧಾರದ ಮೇಲೆ ಕೆಲಸ ಕಾರ್ಯಗಳನ್ನು ಅಸಮಾನ ರೀತಿಯಲ್ಲಿ ಹಂಚಿಕೆ ಮಾಡ್ತಾರೆ, ಹಾಗೂ ಕೂಲಿ ನೀಡೋದರಲ್ಲಿ ಸಹಿತ ತಾರತಮ್ಯ ಇದೆ ಅನ್ನೋದನ್ನು ನೀವು ಬರಿಬೇಕಿತ್ತು. ಇನ್ನು ಕೇಂದ್ರ ಸರ್ಕಾರದ ತೆರಿಗೆ ಇತರ ಆದಾಯದ ಮೂಲಗಳನ್ನು ಕೇಳಿದ್ದಾರೆ. ಅದು ರಿಸರ್ವ್ ಬ್ಯಾಂಕ್ದಿಂದ ಬರ್ತಕ್ಕಂಥ ಲಾಭ, ರೈಲ್ವೆಯಿಂದ ಬರ್ತಕ್ಕಂಥ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಯ ಆದಾಯ, ಸಾರ್ವಜನಿಕ ಉದ್ಯಮ, ನಾಣ್ಯ ಮತ್ತು ಟಂಕಸಾಲೆ, ವಿವಿಧ ರೀತಿಯ ಶುಲ್ಕ, ದಂಡಗಳಿಂದ ಏನು ಮಾಡ್ತದೆ ಕೇಂದ್ರ ಸರ್ಕಾರ ತನ್ನ ತೆರಿಗೆಯನ್ನು ಸಂಗ್ರಹಿಸ್ತದೆ. ಮುಂದಿನ ಪ್ರಶ್ನೆ, ಉದ್ಯಮಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇದೇನು ಮಾಡ್ತದಪ್ಪ ಅಂದ್ರೆ, ಈ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸರ್ಕಾರದ ವಿವಿಧ ಇಲಾಖೆಗಳೊಡನೆ ಸಂಯೋಜಕವಾಗಿ ಕೆಲಸ ಮಾಡ್ತದೆ, ಸೇವೆಗಳನ್ನು ಒದಗಿಸ್ತದೆ. ಈ ಕೇಂದ್ರಗಳು ಏಕಗವಾಕ್ಷ ರೀತಿಯಲ್ಲಿ ಪರಸ್ಪರ ಕಾರಬಾರಿ ಸೇವೆಯನ್ನು ಹೊಸದಾಗಿ ಉದ್ಯಮವನ್ನು ಪ್ರಾರಂಭಿಸುವವರಿಗೆ ಜಿಲ್ಲಾ ಮಟ್ಟದಲ್ಲಿ ಉದ್ದಿಮೆಯನ್ನು ಸ್ಥಾಪಿಸಲು ಮೊದಲು ಸಿದ್ಧಪಡಿಸಬೇಕಾದ ಯೋಜನಾ ವರದಿ, ಯಂತ್ರ ಸಾಧನ ಸಲಕರಣೆಗಳ ಮಾಹಿತಿ, ಹೊಸ ಕೈಗಾರಿಕಾ ಪ್ರದೇಶಗಳ ರಚನೆ, ಉದ್ದಿಮೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮದ ತರಬೇತಿ, ಕಚ್ಚಾ ಪದಾರ್ಥದ ಹಂಚಿಕೆ, ಹಣಕಾಸಿನ ನೆರವು, ಸಾಧನ ಸಲಕರಣೆಗಳ ವ್ಯವಸ್ಥೆ, ಮಾರುಕಟ್ಟೆ ಸಹಾಯ, ಉದ್ದಿಮೆಯನ್ನು ಆಧುನೀಕರಿಸ್ತದೆ, ವಸ್ತುಗಳನ್ನು ರಫ್ತು ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು 4 ಮಾರ್ಕ್ಸ್ ಕ್ವಶನು. ಸೊ ಟೋಟಲ್ ಇಲ್ಲಿ ಎಷ್ಟು ಇರ್ತಾವಪ್ಪ ಅಂದ್ರೆ 4 ಇರ್ತಾವೆ, 4 ಎಷ್ಟು 16 ಅಂಕಗಳು ಇರ್ತಾವೆ. ಸೊ ಪ್ರಶ್ನೆ ನೋಡಿ, ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅಂದರೆ ವ್ಯವಸಾಯ ಭಾರತೀಯರ ಅದು ಮುಖ್ಯ ಉದ್ಯೋಗ. ದೇಶದ ಎಲ್ಲ ಭಾಗಗಳಲ್ಲಿ ಕೂಡ ಏನಾಗ್ತದಪ್ಪ ಅಂದ್ರೆ ವ್ಯವಸಾಯವನ್ನು ಕಾಣ್ತೀವಿ. ಅದು ಆಹಾರ ಧಾನ್ಯಗಳನ್ನು ಪೂರೈಸ್ತದೆ. ಇದು ಜೀವನಾಧಾರ ಉದ್ಯೋಗವಾಗಿದ್ದು ಎಲ್ಲ ಕ್ಷೇತ್ರಗಳಿಗಿಂತ ಹೆಚ್ಚು ಜನರಿಗೆ ಉದ್ಯೋಗಾವಕಾಶ ವ್ಯವಸಾಯನ ಕೊಟ್ಟದ. ಇದು ಹಲವು ಬಗೆಯ ವ್ಯವಸಾಯ ಉತ್ಪನ್ನಗಳು, ಕಚ್ಚಾ ವಸ್ತುಗಳನ್ನು ಆಧರಿಸಿದ ಅಸಂಖ್ಯಾತ ಕೈಗಾರಿಕೆಗಳನ್ನು ಹೊಂದದ. ವ್ಯವಸಾಯ ಪರೋಕ್ಷವಾಗಿ ಹಲವಾರು ಕೈಗಾರಿಕೆಗಳನ್ನು ಪೋಷಿಸ್ತದೆ. ಆಮೇಲೆ ವ್ಯವಸಾಯ ಸಂಚಾರ, ಸಾರಿಗೆ, ವ್ಯಾಪಾರ ಮೊದಲಾದವುಗಳನ್ನು ತೃತೀಯ ಉದ್ಯೋಗಗಳನ್ನು ಪೋಷಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ. ಮುಂದಿನ ಪ್ರಶ್ನೆ, ಕೊರಿಯಾ ವಿವಾದ, ಸುಯಜ್ ಕಾಲುವೆ ಬಿಕ್ಕಟ್ಟು ಮತ್ತು ವಿಯೆಟ್ನಾಂ ಸಮಸ್ಯೆಗಳನ್ನು ಬಗೆಹರಿಸ್ತದೆ. ಕಾಶ್ಮೀರ ಸಮಸ್ಯೆ ಮತ್ತು ಪ್ಯಾಲೆಸ್ತಾನ್, ಇಸ್ರೇಲ್ ವಿವಾದಗಳ ಪರಿಹಾರಕ್ಕಾಗಿ ನಿರಂತರ ಶ್ರಮಿಸುತ್ತದೆ. ನಿಶಸ್ತ್ರೀಕರಣಕ್ಕಾಗಿ ಪ್ರಯತ್ನ. ವಿಶ್ವ ಬ್ಯಾಂಕ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ವಿಶ್ವ ವ್ಯಾಪಾರ ಸಂಘಟನೆಗಳ ಮೂಲಕ ನೆರವು ಕೊಡ್ತದೆ. ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳ ನಿರ್ಮೂಲಕ್ಕೆ ಪ್ರಯತ್ನ ಮಾಡ್ತದೆ. ಮಾನವ ಹಕ್ಕುಗಳ ಜಾರಿಗೆ, ವರ್ಣಭೇದ ನೀತಿ, ಸಾಮ್ರಾಜ್ಯಶಾಹಿತ್ವ, ವಸಾಹತುಶಾಹಿತ್ವಕ್ಕೆ ವಿರೋಧ ಮಾಡ್ತದೆ. ಜಾಗತಿಕ ತಾಪಮಾನ ತಡೆಯಲಿಕ್ಕೆ ಕ್ರಮವನ್ನು ಮಾಡ್ತದೆ. ಇನ್ನು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇದೇನಪ್ಪ ಅಂದ್ರೆ, ಭಾರತದಲ್ಲಿ ಬ್ರಿಟಿಷ್ ಕೈಗಾರಿಕೆಯಿಂದಾದ ದುಷ್ಪರಿಣಾಮಗಳನ್ನು ಮೊಟ್ಟ ಮೊದಲ ಬಾರಿಗೆ ಮಂದಗಾಮಿಗಳು ಕುಲಂಕುಷವಾಗಿ ಅವಲೋಕಿಸುವ ಪ್ರಯತ್ನವನ್ನು ಮಾಡ್ತಾರೆ.
ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿದೆ ಎಂಬುದನ್ನು ಅಂಕಿಅಂಶದೊಂದಿಗೆ ವಿವರಣೆಯನ್ನು ಮಾಡ್ತಾರೆ. ಈ ದಾದಾಬಾಯಿ ನವರೋಜ್ ಅವರು ಇಂಗ್ಲೆಂಡಿಗೆ ಸೋರಿ ಹೋಗುವ ಸಂಪತ್ತಿನ ಬಗ್ಗೆ ವಿಶ್ಲೇಷಣೆ ಮಾಡಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರಕಟಿಸ್ತಾರೆ. ಆಮದು ಹೆಚ್ಚಳ ಮಾಡಿ ರಫ್ತನ್ನು ಕಡಿಮೆ ಮಾಡೋದ್ರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿಯಲು ಕಾರಣವಾಯಿತು ಅಂತ ಹೇಳ್ತಾರೆ. ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ, ನಿವೃತ್ತಿ ವೇತನ, ಆಡಳಿತಾತ್ಮಕ ವೆಚ್ಚ ಭಾರತವೇ ಭರಿಸಬೇಕಾದ ಹಿನ್ನೆಲೆಯಲ್ಲಿ ಅಪಾರವಾದ ಸಂಪತ್ತು ಬ್ರಿಟನ್ಗೆ ಹರಿದು ಹೋಯಿತು ಅನ್ನೋದನ್ನು ಜನರಿಗೆ ಏನು ಮಾಡ್ತಾರೆ, ವಿವರವಾಗಿ ಹೇಳ್ತಾರೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನು ಕೇಳಿದ್ದಾರೆ. ಸೊ ಇವರು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 4ನೇ ರ್ಯಾಂಕನ್ನು ಗಳಿಸಿದ್ರು. ದೇಶಾಭಿಮಾನಕ್ಕಾಗಿ ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ಪಡೆದಿದ್ರು. ಫಾರ್ವರ್ಡ್ ಬ್ಲಾಕ್ ಪಕ್ಷ ಕಟ್ಟಿದ್ರು. ತ್ರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಆಮೇಲೆ ವಿದೇಶದಲ್ಲಿ ಭಾರತೀಯರನ್ನ ಸಂಘಟನೆಯನ್ನು ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಶಕ್ತಿ ಪ್ರದರ್ಶನವನ್ನು ಮಾಡಿ ಹೋರಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಿಟ್ಲರ್ನ ಸಹಾಯವನ್ನು ಕೇಳ್ತಾರೆ. ಭಾರತೀಯರ ಯುದ್ಧ ಕೈದಿಗಳನ್ನು ಸಂಘಟಿಸ್ತಾರೆ. ಆಮೇಲೆ ರಾಸ್ ಬಿಹಾರಿ ಬೋಸ್ರವರನ್ನು ಟೋಕಿಯೋದಲ್ಲಿ ಸ್ಥಾಪಿಸಿದ ಭಾರತೀಯ ರಾಷ್ಟ್ರೀಯ ಸೇನೆಯ ಮುಖಂಡತ್ವವನ್ನು ವಹಿಸ್ತಾರೆ. ಮುಂದೆ ದೆಹಲಿ ಚಲೋಗೆ ಕರೆಯನ್ನು ಕೊಡ್ತಾರೆ. INAಯನ್ನು ಕಟ್ಟುತ್ತಾರೆ. ಬರ್ಮಾದ ಗಡಿಯಲ್ಲಿ ಏನು ಮಾಡ್ತಾರೆ, ಸಶಸ್ತ್ರ ಹೋರಾಟವನ್ನು ಆರಂಭಿಸ್ತಾರೆ ಅನ್ನೋದು ಇತ್ತು. ಲಾಸ್ಟ್ 38ನೇ ಕ್ವಶನಲ್ಲಿ ನಾವು ಭಾರತದ ನಕ್ಷೆಯಲ್ಲಿ ಬಾಕ್ರಾನಂಗಲ್ ಯೋಜನೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕೃಷ್ಣಾ ನದಿ, ಮಲಬಾರ್ ತೀರಗಳನ್ನು